ನೀವು ನಿಮ್ಮ ರೆಸ್ಯೂಮಲ್ಲಿ ಹಾಬೀಸ್ ಅಂತಂದ್ರೆ ಏನೇನೆಲ್ಲ ಮೆನ್ಷನ್ ಮಾಡ್ತೀರಾ? ಸಿಂಗಿಂಗ್, ಡಾನ್ಸಿಂಗ್, ಆಮೇಲೆ ಮ್ಯೂಸಿಕ್ ಕೇಳೋದು, ರೀಡಿಂಗ್ ಆ್ಯಂಡ್ ಸ್ಪೋರ್ಟ್ಸ್, ಅದು ಇದು ಅಂತ. ಇನ್ನು ಮುಂದೆ ಕೇರ್ಫುಲ್ ಆಗಿರಿ ಆಯಿತಾ? ರೀಸೆಂಟಾಗಿ ಒಂದು ಇಂಟರ್ವ್ಯೂ ನೋಡ್ತಾ ಇದ್ದೆ, ಅಲ್ಲಿ ಹೇಳ್ತಾ ಇದ್ರು, ನಾನು ಯಾವಾಗಲೂ ರೆಸ್ಯೂಮ್ ನೋಡುವಾಗ ಹಾಬೀಸ್ ಕಾಲಮ್ ನೋಡ್ತೀನಿ, ಹಾಬೀಸಲ್ಲಿ ಏನೆಲ್ಲ ಮೆನ್ಷನ್ ಮಾಡಿರ್ತಾರಲ್ಲ ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತೀನಿ. ಲಾಸ್ಟ್ ಟೈಮ್ ನೀವು ಯಾವಾಗ ಹಾಡಿದ್ದು ಅಂತ, ಅಥವಾ ಮ್ಯೂಸಿಕ್ ಕೇಳಿದ್ದು ಅಂತ. ಅದು ನನಗೆ ಸರಿಯಾಗಿ ನೆನಪಿಲ್ಲ. ಅಥವಾ ಬುಕ್ ರೀಡಿಂಗ್ ಅಂತ ಬರ್ದಿದ್ದೀರಿ ಅಲ್ವಾ, ಲಾಸ್ಟ್ ಟೈಮ್ ನೀವು ಯಾವ ಬುಕ್ ಓದಿದ್ರಿ ಅಂತ ಕೇಳಿದ್ರೆ ಎಷ್ಟೋ ಜನರ ಹತ್ರ ಆನ್ಸರ್ ಇರೋದಿಲ್ಲ ಅಂತೆ. ವರ್ಷಾನುಗಟ್ಲೆ ಮಾಡದೇ ಇರೋಂಥ ಹವ್ಯಾಸಗಳನ್ನ ಇದು ನನ್ನ ಹಾಬಿ ಅಂತ ಹೇಳ್ಕೊಳ್ಳುವಂತಹ ನಾವು ಪ್ರತಿದಿನ ಅದಕ್ಕೆ ಎಷ್ಟು ಸಮಯ ಕೊಡ್ತೀವಿ ಅನ್ನೋದು ಕೂಡ ಮುಖ್ಯ ಆಗತ್ತೆ. ಹೌದು, ನಮ್ಮ ಹಾಬಿ ಅಂತಂದ್ರೆ ನಮ್ಮ ವೃತ್ತಿಯಿಂದ ಸಪ್ರೇಟ್ ಆಗಿ ಪ್ರವೃತ್ತಿಯಲ್ಲಿ ನಾವು ಒಂದಿಷ್ಟು ಸಮಯ ಕೊಟ್ಟು ನಮ್ಮನ್ನ ಖುಷಿ ಪಡಿಸುವಂತಹ ಆ ಹಾಬಿ ಜೊತೆಗೆ ನಾವು ಖುಷಿಯಾಗಿರೋದು. ಮ್ಯೂಸಿಕ್ ಕೇಳ್ತಿದ್ದೀರಿ ಅಂತಂದ್ರೆ ಪ್ರತಿದಿನ ಮ್ಯೂಸಿಕ್ ಕೇಳೋದು, ಪುಸ್ತಕ ಓದ್ತಿದ್ದೀರಿ ಅಂತಂದ್ರೆ ಪ್ರತಿದಿನ ಅರ್ಧ ಗಂಟೆ ಮಿನಿಮಮ್ ಆದ್ರೂ ಯಾವ್ದಾದ್ರೂ ಒಂದು ಪುಸ್ತಕವನ್ನ ಓದೋದು, ಆಗ ಅದಕ್ಕೆ ಹಾಬಿ ಅಂತ ಹೇಳ್ಬೋದು. ಅಂದ್ಹಾಗೆ ಮನುಷ್ಯನ ಜೀವನಕ್ಕೆ ಮುಖ್ಯವಾಗಿ ಬೇಕಾಗಿರೋದು ಇಂತಹ ಹಾಬಿಗಳು. ಅವನನ್ನ ಖುಷಿಯಾಗಿಡೋದಷ್ಟೇ ಅಲ್ಲದೇನೆ ಅವನ ಲೈಫನ್ನ ಸಾರ್ಥಕ ಅಂತ ಹೇಳೋದೇ ಈ ಹಾಬೀಸ್ಗಳಂತೆ. ಅಂದ್ಹಾಗೆ ನಿಮ್ಗೆ ಯಾವ ಹಾಬಿ ಇದೆ?